ಸರಿ ಶಾಸ್ತ್ರಿಗಳೇ, ವಿಷ್ಣುವಿನ ಆರಾಧನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಪ್ರಜ್ವಲ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/9/2006, ಸಮಯ 1:35 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಜ್ವಲ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಅಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಧನು ಲಗ್ನ, ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ. ಅದು ದಿಗ್ಬಲ, ಆದರೆ ಶತ್ರುಕ್ಷೇತ್ರ ಮತ್ತು ರವಿಯುಕ್ತನಾಗಿರೋದರಿಂದ ಮೌಢ್ಯತೆ ಬೇರೆ ಇದೆ. ಕುಜನಿಗೆ 17 ಡಿಗ್ರಿ ಅಂತರ ಇರಬೇಕು ಅಂತ, ಅಷ್ಟಿಲ್ಲ, ಇಲ್ಲಿ ಕೇವಲ 10 ಡಿಗ್ರಿಯಲ್ಲಿದ್ದಾನೆ. ಈ ಕಾರಣದಿಂದ ಪಂಚಮಾಧಿಪತಿಯ ಬಲಕ್ಕಾಗಿ ಏನಪ್ಪ ಮಾಡೋದು, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿ. ಪ್ರತಿ ಮಂಗಳವಾರ ಇದನ್ನು ಮಾಡಿ. ಅದು ನಿಮಗೆ ಸುಬ್ರಹ್ಮಣ್ಯನ ಅನುಗ್ರಹವಾದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಒಳ್ಳೆಯ ವಿದ್ಯಾಭ್ಯಾಸ ಸಾಧ್ಯವಾಗುತ್ತೆ. ನಿಮ್ಮ ಜಾತಕದಲ್ಲಿ ಬುಧ ಅವನು ಬಲಿಷ್ಠನಾಗಿದ್ದಾನೆ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಬುಧ ಭದ್ರಯೋಗವನ್ನು ತಂದುಕೊಡ್ತಾನೆ. ಹೀಗಾಗಿ ಬುಧನಿಗೆ ರವಿ ಬುಧಾದಿತ್ಯ ಯೋಗ ಅದು. ಹೀಗಾಗಿ ನೀವು ಮೆಡಿಕಲ್ ಆಯ್ಕೆ ಮಾಡಿಕೊಳ್ಳಿಕ್ಕೆ ಖಂಡಿತ ಅವಕಾಶ ಇದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಾ 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 ನಿಮಗೆ ತುಂಬ ಬಲ ಬಂದುಬಿಡುತ್ತದೆ. ಈ ಕಾರಣದಿಂದ ಮೆಡಿಕಲ್ ಆಯ್ಕೆ ಮಾಡಿಕೊಳ್ಬಹುದು. ಒಂದು ಗುರಿ ಇಟ್ಟುಕೊಂಡು ಸಾಧನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಭಿನಂದನ್ ಅವರು ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/1/2017, ಸಮಯ 9:30 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಭಿನಂದನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ನೋಡೋಣ ಜಾತಕವನ್ನು. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕುಂಭಲಗ್ನ, ಲಗ್ನಾಧಿಪತಿಯಾದಂತಹ ಶನೈಶ್ಚರ ಕುಜನ ಮನೆಯಲ್ಲಿ, ಕುಜ ಲಗ್ನದ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿರುತ್ತೆ. ಪರಿವರ್ತನೆ ಇದೆ. ಶತ್ರುಗಳ ಪರಿವರ್ತನೆ ಒಳ್ಳೆಯದಲ್ಲ, ಆರೋಗ್ಯ ಹಾಳು ಮಾಡುತ್ತೆ. ಮತ್ತು ಈಗ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ತಮಗೆ ಗುರುವಿನ ಒಂದು ಭಕ್ತಿ ನಡೀತಾ ಇದೆ. ನೋಡಿ, ಮಾರ್ಚ್ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವೀಕ್ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಶನೈಶ್ಚರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇದೆಲ್ಲ ತುಂಬ ಒಳ್ಳೆಯದು, ಆರೋಗ್ಯದ ದೃಷ್ಟಿಯಿಂದ ಬೇಕು. ಶನೈಶ್ಚರ ಕವಚ ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಜೊತೆಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ. ಸ್ವಲ್ಪ ಹೆಚ್ಚಿನ ಶ್ರಮ ತಗೊಳ್ಬೇಕು. ಸುಲಭದಲ್ಲಿ ಆಗೋದಿಲ್ಲ, ಸ್ವಲ್ಪ ಪರಿಶ್ರಮ ಇದೆ. ನೀವು ಮನೆಯಲ್ಲಿ ತಿದ್ದೋದಲ್ಲದೆ ಟ್ಯೂಷನ್ನಲ್ಲೂ ತಿದ್ದಿಸ್ಬೇಕು, ಶಾಲೆಯಲ್ಲೂ ತಿದ್ದಿಸ್ಬೇಕು. ಹೀಗೆ 3 ಕಡೆ ಪ್ರೆಷರ್ ಹಾಕಬೇಕು. ಅದು ಪ್ರೆಷರ್ ಆಗಬಾರ್ದು, ಅದು ಆಸಕ್ತಿ ಬೆಳೆಸುವ ಹಾಗಿರಬೇಕು. ಹಾಗೆ ವಾತಾವರಣ ನಿರ್ಮಾಣ ಮಾಡಬೇಕು. ಯಾಕೆಂದರೆ ವಿದ್ಯಾಧಿಪತಿ ಅಷ್ಟಮ ಸೇರಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಶ್ರಮ ತಗೊಳ್ಬೇಕು. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ಗುರು ಸನ್ನಿಧಾನಕ್ಕೆ ಜೇನಿನ ಅಭಿಷೇಕ ಮಾಡಿಸಿ. ನವಗ್ರಹ ಸ್ಥಾನದಲ್ಲಿ ಗುರು ಇದ್ದಾನಲ್ಲ, ಆ ಗುರುವಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿದ್ರೆ ಪ್ರತಿ ಗುರುವಾರ ಮಾಡ್ತಾ ಬನ್ನಿ. ಅದು ಸಹಾಯ ಆಗುತ್ತೆ ವಿದ್ಯಾಭ್ಯಾಸಕ್ಕೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಿಷ್ಣುಕುಮಾರ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/9/2001, ಸಮಯ 11:58 ರಾತ್ರಿ. ಅವರ ಪ್ರಶ್ನೆ, ವ್ಯವಹಾರ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಷ್ಣುಕುಮಾರ್ ಅವರ ಪ್ರಶ್ನೆ ವ್ಯಾಪಾರ ಹಾಗೂ ಹಣಕಾಸಿನ ಸಂಬಂಧಿ ಪ್ರಶ್ನೆ ಕೇಳಿದಾರಲ್ವ? ಜಾತಕವನ್ನು ನೋಡಿ, ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು, ಆತ ಲಗ್ನದಲ್ಲೇ ಇದ್ದಾನೆ ರಾಹುಯುಕ್ತನಾಗಿ. ಸಪ್ತಮ ಸ್ಥಾನದಲ್ಲಿ ಕುಜ ಕೇತು ಇರತಕ್ಕಂಥದ್ದು. ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಕ್ಕಂಥದ್ದು. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಗುರುದಶೆಯಲ್ಲಿ ಗುರು ಭಕ್ತಿ ನಡೀತಾ ಇದೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ನೋಡಿ, ನಿಮ್ಮ ಹತ್ತಿರದ ಗುರು ಸನ್ನಿಧಾನ ಅಂದರೆ ಚಿದಂಬರಾಶ್ರಮ ಗುಬ್ಬಿ ಇದೆಯಲ್ಲ, ಗುಬ್ಬಿಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಗೆ ವಾರ ಏನು ದೂರ ಇಲ್ಲ, ಒಂದು 20 ಕಿಲೋಮೀಟ್ರ್ ಒಳಗೆ ಇದೆ ಅಂದ್ಕೊಳ್ತೀನಿ. ಪ್ರತಿ ವಾರ 9 ಗುರುವಾರ ಹೋಗಿ ಗುರು ಸೇವೆಯನ್ನು ಮಾಡಿ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಏಳಿಗೆಯನ್ನು ಕಾಣಲಿಕ್ಕೆ, ಹಣಕಾಸಿನ ಸಮೃದ್ಧತೆ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಹೋಗಿ ಗುರುಚರಿತ್ರೆ ಪಾರಾಯಣ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪೂಜಾ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/10/1995, ಸಮಯ 4:30 ಬೆಳಗಿನ ಜಾವ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪೂಜಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದಾರಲ್ವಾ? ಜಾತಕವನ್ನು ನೋಡೋಣ. ಜಾತಕವನ್ನು ಪರಿಶೀಲಿಸಿದ್ರೆ ಇದು ನೋಡಿ, ಇದು ಕನ್ಯಾ ಲಗ್ನ. ಲಗ್ನಾಧಿಪತಿ ಬುಧ ಅಲ್ಲ, ಉಚ್ಚ ಸ್ಥಾನದಲ್ಲೇ ಇದ್ದಾನೆ, ಅಂದರೆ ಲಗ್ನದಲ್ಲೇ ಇದ್ದಾನೆ. ಕನ್ಯಾ ಲಗ್ನ, ಅಲ್ಲಿ ಬುಧ ಇದ್ದರೆ ಬಹಳ ಒಳ್ಳೆಯದು. ರವಿಯೂ ಇದ್ದಾನೆ,
ಮೌಢ್ಯತೆಯನ್ನು ಗಮನಿಸ್ಕೊಂಡ್ರೆ ಮೌಢ್ಯನಾಗಿಲ್ಲ. ಹೀಗಾಗಿ ಇದು ಒಳ್ಳೆಯ ಲಕ್ಷಣ. ಬುಧನಿಗೆ ತುಂಬ ಬಲ ಇದೆ, ಸಾಕಾಗುತ್ತೆ. ಬುಧ ಸರ್ವದಾಜ್ಞೋಹಿ ಅಂತ ಹೇಳುತ್ತೆ. ಯಾರ್ಯಾರಿಗೆ ಯಾವ್ಯಾವಾಗ ಫಲ ಕೊಡೋಕ್ಕೆ ಸಾಮರ್ಥ್ಯ ಇರುತ್ತೆ ಅಂತ ಲೆಕ್ಕ ಹಾಕುವಾಗ ಅಲ್ಲಿ ಬುಧನಿಗೆ ಯಾವ ಕಾಲದಲ್ಲೂ ಫಲ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಅವನು ಪ್ರವೇಶ ಮಾಡಲಿ, ಮಧ್ಯದಲ್ಲಿರಲಿ, ಹೋಗ್ತಾ ಹೀಗಲ್ಲ. ಬುಧ ಯಾವಾಗಲೂ, ಮತ್ತು ಅವನು ಲಗ್ನದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತಯುತ ಅಂತಿದೆಯಲ್ಲ, ಗುರು ಇದ್ದರೆ ಅಥವಾ ಬುಧ ಇದ್ದರೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ, ಇದು ಒಳ್ಳೆಯ ಬಲಿಷ್ಠವಾದದ್ದು. ಈಗ ಪ್ರಸ್ತುತ ರಾಹುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿಯ ಒಂದು ಕಾಲದಲ್ಲಿ ಇದ್ದೀರ ತಾವು. ರವಿ ವ್ಯಯಾಧಿಪತಿ. ಈಶ್ವರನ ಆರಾಧನೆ ಮಾಡಿ, ಹೆಚ್ಚಿನ ಅನುಕೂಲ ಆಗುತ್ತೆ. ವೃತ್ತಿಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಸಹಾಯ ಸಿಗುತ್ತೆ. ಅನುಕೂಲ ಅಂತೂ ಇದೆ ಖಂಡಿತ. ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಆತಂಕ ಬೇಡ. ಪರಮೇಶ್ವರ ಸನ್ನಿಧಾನದಲ್ಲಿ, ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಅಲ್ಲೊಂದು ವಿಶೇಷ ಸೇವೆ, ಒಂದು ಅಭಿಷೇಕವೋ ಅಥವಾ ಗೋಧಿ ದಾನ ಮಾಡ್ತಕ್ಕಂಥದ್ದು ಈ ಥರದ್ದು ಮಾಡಿ. ಹೀಗೆ 12 ಭಾನುವಾರ ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅರುಣ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/4/1987, ಸಮಯ 8 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅರುಣ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ, ಲಗ್ನದಲ್ಲಿ ಕುಜ ಇದ್ದಾನೆ. ಇವರಿಬ್ಬರು ಪರಸ್ಪರ ಶತ್ರುಗಳು ಬೇರೆ. ಇವರಿಬ್ಬರ ವೀಕ್ಷಣೆ ಇದೆಯಲ್ಲ, ಇದು ಯುದ್ಧವನ್ನು ನಿರ್ಮಾಣ ಮಾಡುತ್ತೆ. ವಿವಾಹ ಆಗೋದು ಕಷ್ಟ ಅಲ್ಲ, ಆದಮೇಲೆ ಅದು ಹೇಗಿರ್ತದೆ ಅದು ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಗ್ರಹಶಾಂತಿ, ಶನೈಶ್ಚರ ಮತ್ತು ಕುಜ ತುಂಬ ನಿಮಗೆ ವಿರೋಧ ಫಲವನ್ನು ಕೊಡುವ ಸಿದ್ಧತೆ ಮಾಡಿಕೊಂಡಿದ್ದಾಗಿದೆ. ಆ ರೀತಿಯಲ್ಲಿದ್ದಾರೆ ಈ ಗ್ರಹಸ್ಥಿತಿ ನೋಡಿದ್ರೆ. ಈ ಕಾರಣದಿಂದಾಗಿ ಗ್ರಹಶಾಂತಿ ಬೇಕು. ಜಪಸಹಿತವಾದ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಶನೈಶ್ಚರನಿಗೆ ಹಾಗೂ ಕುಜನಿಗೆ. ಕುಜನಿಗೆ 10,000 ಸಂಖ್ಯೆಯಲ್ಲಿ, ಶನೈಶ್ಚರನಿಗೆ 23,000 ಸಂಖ್ಯೆ ಇದೆ. ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ಜಪವನ್ನು ಮಾಡಿಸಿ ಇದೊಂದು ಶಾಂತಿ ಮಾಡಿಸಿದ್ರೆ ಸ್ವಲ್ಪ ಅನುಕೂಲ ಆದೀತು. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ. ನೋಡಿ, ಜುಲೈ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ, ಲಗ್ನಾಧಿಪತಿ ಕಾಲ. ಅಷ್ಟರಲ್ಲಿ ಶಾಂತಿ ಮಾಡಿಸಿ, ದೈವ ವಶಾತ್ ಒಂದು ಸಹಾಯ ಉಂಟಾಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.